ಆಕಾಶದಾಗ ಯಾರು ಮಾಯಗಾರನು. ಏನ್ ಮಂಜಣ್ಣ ಕಾಣಿಸ್ತಾನೆ ಇಲ್ಲ? ದಿನ ಬಟ್ಟೆ ಹಾಕೊಂಡ್ರೆ ಎಲ್ಲಪ್ಪ ಕಾಣಿಸ್ತೈತೆ. ಸರಿ ಇರ್ಲಿ ಬಿಡು. ಮೊನ್ನೆ ಏನೋ ಬೇರೆ ಊರಿನ ಕೂಲಿಯರ್ ಕರ್ಸಿದೆ ಅಂತೆ ಮಂಜು. ನಮ್ಮೂರಲ್ಲೇ ಮಸ್ತಾಗಿ ಜನ ಅವರಲ್ಲ. ನಮ್ಮೂರರೆಲ್ಲ ಅಂಬಾನಿ ಫ್ರೆಂಡ್ಸು ಕಣಪ್ಪ, ಅವ್ರ ಜೊತೆ ಇದು ಬಂದರು. ನಮ್ಮಂತ ಬಡವ್ರ ಮಕ್ಕಳು ಎಲ್ಲಿ ಬದುಕಾಕ್ಬಿಡ್ತಾರೆ ಅವರು. ಅವ್ರನ್ನ ನಂಬ್ಕೊಂಡ್ರೆ ಮನೆ ಮಠ ಎಲ್ಲ ಮಾರಿಸ್ಬಿಡ್ತಾರೆ ಕಣಪ್ಪ. ಇದ್ಯಾಕೆ ಮಂಜಣ್ಣ ಹಿಂಗಂತ ಇದೆಯಾ? ಮತ್ತು ಇನ್ನೇನಪ್ಪ, ಇನ್ನೇನ ಮರೆಯ. ಅವ್ರು ನೋಡಿದ್ರೆ ಮೊನ್ನೆ ಕಡಲೆಬಳ್ಳಿ ಬಣವಾಕನ ಬರ್ರ ಅಂತ ಕರೆದ್ರೆ ಬೆಳಿಗ್ಗೆ 10 ಗಂಟೆ ಆದ್ರೂ ಒಬ್ಬನ ಬರ್ತಾ ಇಲ್ಲ. ಜಗಲಿ ಕಟ್ಟೆ ಬಿಟ್ಬಿಟ್ಟು ತಿರುಗಿ ಕೊನೆಗೆ ಅಲ್ಲೇ ಜಗಲಿ ಕಟ್ಟೆ ಹತ್ರ ಹೋಗ್ಬಿಟ್ಟು ಬಾಯಿ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಇನ್ನೂ ಹೊಲ್ ತಕನ ಹೋಗಿಲ್ಲ. ಆವಾಗ್ಲೇನೆ ಅವ್ರು ಬಂದ್ಬಿಟ್ಟು 1-2 ಎಣ್ಣೆ ಬಾಟ್ಲು, 1 ಸರ ಹಿಮಾಲು ಎಲ್ಲ ತಗೋಬಾ ಅಂತ ಹೇಳಿದ್ರು. ಸರಿ ಹೋಗ್ಲಿ ಅಂತ ತಂದು ಕೊಟ್ಟೆ. ಅದಾಗ್ತದಂಗೆ 12 ಗಂಟೆನೂ ಆಗಿಲ್ಲ ಇನ್ನ. ಆವಾಗಲೇ ಟೀ ಬೇಕು ಅಂದರು. ಸರಿ ಅಂತ ಅದನ್ನು ತಂದು ಕೊಟ್ಟೆ. ಅದು ತಂದು ಕೊಡ್ತಿದ್ದಂಗೆ ಮಧ್ಯಾಹ್ನ ಆಗ್ಬಿಡ್ತು. ಮಧ್ಯಾಹ್ನ ಆಗ್ತಿದ್ದಂಗೆ ಬುತ್ತಿ ತಂದುಬಿಟ್ರು. ಬುತ್ತಿ ತಂದಿದ್ದಂಗೆ ತಿಂದರು. ಸರಿ ಅಂತ ಹೇಳ್ಬಿಟ್ಟು ಇನ್ನೂ 4 ಗಂಟೆನೂ ಆಗಿಲ್ಲ. ಆವಾಗಲೇ 1 ಕಟ್ಟು ಬೀಡಿ ತಗೋಬಾ ಅಂದರು. ಸರಿ ಅಂತ ಎಲ್ಲ ಹಾಳಾಗೋಗ್ಲಿ ಅಂತ ತಂದು ಕೊಟ್ಟೆ. ತಂದು ಕೊಟ್ಟರೆ ಅದ್ಗ 30ಗೆ 1 ಕಟ್ಟು ಬೀಡಿನ ಸೇದ್ಬಿಟ್ಟು 10 ತುಂಡು 20 ತುಂಡು ಹಾಕಿಸ್ಬಿಟ್ಟು ತಿರುಗಿಸ್ಕೊಂಡು ಹೋಗೇಬಿಟ್ರು. ಸರಿ ಅವ್ರು ಹಾಕಿರೋ ಬೀಡಿ ತುಂಡಿಂದ ನಾನು ತಂದು ಕೊಟ್ಟಿದ್ದು ಕಾಫಿ ಹಿಮಾಲು ಎಲ್ಲ ತಿಂದುಬಿಟ್ಟು ನನ್ನ ಬಡವಿಗೆ ಬೆಂಕಿ ಹಚ್ಬಿಟ್ಟು ಅದೇ ಹೋದ್ರು ಕಣಪ್ಪ. ಏನು ಮಂಜಣ್ಣ ಹಿಂಗೆ ಮಾಡ್ಬಿಟ್ಟವ್ರೆ? ಏನು ಮಾಡ್ತೀಯ ಕಣಪ್ಪ, ನಮ್ಮ 3 ಜನಗಳೇ ಹಂಗೆ ಇವಾಗ.